ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ. ಈಗ ಶೈಕ್ಷಣಿಕ ಅಪ್ಡೇಟ್ ಏನು ಅಂದರೆ KCET ಎಕ್ಸಾಮ್ ಬರ್ತಾಯಿದೆ 29 ಮತ್ತು 31ಕ್ಕೆ. ಅದಕ್ಕೋಸ್ಕರ ನೀವು ಈ ವಿಡಿಯೋನ ನೋಡೋದಕ್ಕೆ 5 ನಿಮಿಷ ಸ್ಪೆಂಡ್ ಮಾಡಿ ನೀವು ಸಕ್ಸಸ್ಸನ್ನು ಗೇನ್ ಮಾಡ್ತೀರಾ. ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರೋದು ಕೆಲವಾರು ಸ್ಲೈಡ್ಗಳು ಮಾತ್ರ. ಆ ಟೆಕ್ನಿಕ್ ನೀವು ಯೂಸ್ ಮಾಡಿದ್ರೆ ನೀವು ಕನ್ಫರ್ಮ್ ಆಗಿ ಸಕ್ಸಸ್ನ ಕೊಂಡ್ಕೊಳ್ಳೋದು ನಿಶ್ಚಿತ. ಇಲ್ಲಿ KCETಲಿ ಈ ವರ್ಷ ಏನಾಗಿದೆ ಅಂದರೆ PUCಲಿ ಅರ್ಧ ಮಾರ್ಕ್ಸು ಮತ್ತು KCETಲಿ ಅರ್ಧ ಮಾರ್ಕ್ಸ್ ತೊಗೊತಾಯಿದ್ರು. ಈ ಸತಿ ಆಗಿ ಮಾಡ್ತಾಯಿಲ್ಲ. ನಿಮಗೆ ಸಂಪೂರ್ಣವಾಗಿ KCET ಮಾರ್ಕ್ಸೇ ಪ್ರಮುಖವಾಗಿರೋದ್ರಿಂದ ನೀವು ನಿಷ್ಠುರವಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಸ್ಪಷ್ಟವಾಗಿ ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಗೊತ್ತಿಲ್ಲದೇ ಇರೋ ಆನ್ಸರ್ಗೆ ಹೇಗೆ ಗೆಸ್ ಮಾಡ್ಬೋದು ಮತ್ತು ಈ ಟಿಪ್ಸನ್ನು ಯೂಸ್ ಮಾಡಿ ಹೇಗೆ ನೀವು ವರ್ಕೌಟ್ ಮಾಡ್ಬೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈಗ ಬರ್ತಾಯಿದೆ ನೋಡಿ ಫಸ್ಟ್ನೇ ಟ್ರಿಕ್ಸ್, ನಿಯರೆಸ್ಟ್ ವ್ಯಾಲ್ಯೂ ಗೆಸ್. ಈಗ ಏನು ಮಾಡ್ತೀರಾ ಅಂದರೆ, ನಾನು ಹಿಂದಿನ ವಿಡಿಯೋಗಳಲ್ಲಿ ಗೆಸ್ ವರ್ಕ್ ಮಾಡೋದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸಿಲ್ಲ, ಅರ್ಧ ಮಟ್ಟಿಗೆ ಅಷ್ಟೇ ತಿಳಿಸಿದ್ದೀನಿ. ಅದು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ. ನಿಯರೆಸ್ಟ್ ವ್ಯಾಲ್ಯೂನ ಗೆಸ್ ಮಾಡೋದು ಹೇಗೆ ಅಂದರೆ, ನಾವು ನಿಯರೆಸ್ಟ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ನಿಮಗೆ 9 ಅಂತ ಬಂದಿರುತ್ತೆ, ಇಲ್ಲ 10 ಅಂತ ಬಂದಿರುತ್ತೆ. ಆ ಆನ್ಸರು ಆಪ್ಷನಲ್ಲಿ ಇರೋಲ್ಲ. ಆದರೆ ನೀವು ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ಆ ನಿಯರೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೋ ಅದಕ್ಕೆ ಮಾರ್ಕ್ ಮಾಡಿ. ಯಾವಾಗ ಮಾರ್ಕ್ ಮಾಡಬೇಕು ಅಂತಲೂ ಹೇಳ್ತೀನಿ ನೋಡಿ. ನೀವು ಪೇಷನ್ಸ್ ಆಗಿ ಫಸ್ಟು 15 ನಿಮಿಷ ಪೇಷನ್ಸ್ ಆಗಿ ಎಲ್ಲ ಪೇಪರ್ನ ಓದಿ ಆನಂತರ ನೀವು ಗೆಸ್ ವರ್ಕನ್ನು ಸ್ಟಾರ್ಟ್ ಮಾಡಿ. ಅಥವಾ ನೀವು ಎಲ್ಲ ಈಸಿ ಕ್ವಶನ್ನ ಡೀಲ್ ಮಾಡಿದಾದ್ಮೇಲೆ ನೀವು ಗೆಸ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಮುಂಚೆನೇ ನೀವು ಪೇಪರ್ ಗ್ಲಾನ್ಸ್ ಮಾಡ್ದಂಗೆ ಮಾಡಿದ್ರೆ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಅಸ್ಯೂಮ್ ಇಫ್ ಆಪ್ಷನ್ ಗಿವನ್ ಈಸ್ 5, 10, 15 or 20. After solving the problem, if you get answer as 9, then choose the option B, 10 as a answer. ಯಾಕೆ ಅಂದರೆ ನಿಯರೆಸ್ಟ್ ವ್ಯಾಲ್ಯೂ ಅದಾಗಿರುತ್ತೆ. ನೀವು ತಿರ್ಗಾ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ನಿಮಗೆ ಟೈಮ್ ವೇಸ್ಟ್ ಆಗೋದಂತೂ ನಿಶ್ಚಿತ. ಅದಕ್ಕೋಸ್ಕರ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮಿನೇಷನಲ್ಲಿ ನಿಮಗೆ ನಿಯರೆಸ್ಟ್ ವ್ಯಾಲ್ಯೂ ಹಾಕಿದ್ರೂ ಕರೆಕ್ಟ್ ಆನ್ಸರ್ ಬರುತ್ತೆ. ಅದಕ್ಕೆ ಅವರ ಮಿಸ್ಟೇಕ್ ಆಗಿರೋದನ್ನು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ನಿಯರೆಸ್ಟ್ ವ್ಯಾಲ್ಯೂ ಯಾವ್ದು ಇರುತ್ತೋ ಮತ್ತು ನಿಯರೆಸ್ಟ್ ಫಾರ್ಮುಲಾ ಯಾವುದಿರುತ್ತೋ ಅದಕ್ಕೆ ಹಾಕ್ತಾ ಬನ್ನಿ, ನಿಮಗೆ ಸಂಪೂರ್ಣವಾಗಿ ಕರೆಕ್ಟ್ ಆಗುತ್ತೆ. ಎರಡನೇ ಟೆಕ್ನಿಕ್ ಏನು ಅಂದರೆ ಚೆಕ್ ಫಾರ್ ರಿಪೀಟಿವ್ ಆಪ್ಷನ್. ಈಗ ನೀವು ಒಂದು 10 ಆಪ್ಷನ್ಗೆ ಆನ್ಸರ್ ಮಾಡಿರ್ತೀರ. ಫಾರ್ ಎಕ್ಸಾಂಪಲ್ ನೀವು ಮ್ಯಾಥ್ಸ್ನ ತೊಗೊಂಡ್ರೆ ನೀವು ಒಂದು 10 ಕ್ವಶನ್ಗೆ ಆನ್ಸರ್ ಮಾಡಿರ್ತೀರ. ಅಲ್ಲಿ ನೋಡಿ ಆನ್ಸರಲ್ಲಿ ಯಾವ ಆನ್ಸರು ರಿಪೀಟ್ ಆಗ್ತಾಯಿದೆ. ಈಗ 10 ಕ್ವಶನಲ್ಲಿ ಬಿ ಅನ್ನೋ ಆಪ್ಷನ್ನು ಒಂದು 5 ಸತಿ ಅಥವಾ 4 ಸತಿ ರಿಪೀಟ್ ಆಗ್ತಾಯಿದ್ರೆ ನೆಕ್ಸ್ಟು ಬರೋದಕ್ಕೆ ನಿಮಗೆ ಯಾವುದ್ರಲ್ಲಿ ಕನ್ಫ್ಯೂಸ್ ಇರುತ್ತೋ ಅದಕ್ಕೆ ಬಿ ಅಂತ ಹಾಕ್ತಾ ಬನ್ನಿ. ಯಾಕೆ ಅಂದರೆ ಮ್ಯಾಕ್ಸಿಮಮ್ಮು ಯಾವುದು ರಿಪೀಟ್ ಆಗುತ್ತಲ್ಲ ಅದನ್ನು 35%ವರೆಗೂ ಇಕ್ಕಿರ್ತಾರೆ ಒಂದು MCQs ಪೇಪರಲ್ಲಿ. ನಿಮಗೆ 25% ಇಕ್ಕಿರೋಲ್ಲ. ಅದಕ್ಕೋಸ್ಕರ ಈಗ 100 ಮಾರ್ಕ್ಸ್ ಕ್ವಶನ್ ಇದ್ದರೆ ಅದರಲ್ಲಿ 25% A, B, C, D ರೆಸ್ಪೆಕ್ಟಿವ್ಲಿ ಇರಬೇಕಲ್ವಾ. ಆ ಥರ ಇಕ್ಕಿರಲ್ಲ. ಯಾವುದೋ ಒಂದು ಆಪ್ಷನ್ನ ಮ್ಯಾಕ್ಸಿಮಮ್ ರಿಸಲ್ಟ್ ಬರೋಂಗೆ 35% ರಿಸಲ್ಟ್ ಬರೋಂಗೆ ಹಾಕಿರ್ತಾರೆ. ಮಿನಿಮಮ್ ಮಾರ್ಕ್ಸ್ 35%. ಅದು ನಿಮಗೆ ಹೆಚ್ಚು ಮಾರ್ಕ್ಸನ್ನು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಇಲ್ಲಿ ಟಿಪ್ ಏನು ಹೇಳೋದು ಅಂದರೆ, ಫಸ್ಟ್ನೇ ಒಂತು ಬಿ ಆಗಿ ಸೆಕೆಂಡ್ನೇ ಒಂತು ಗ್ಯಾಪ್ ಬಿಟ್ಟು ಮೂರನೇ ಒಂತು ಡಿ ಆದರೆ ಆ ಫಸ್ಟ್ ಮಧ್ಯದಲ್ಲಿರುತ್ತಲ್ಲ ಅದಕ್ಕೆ ಎ ಅಂತೂ ಆಗೋಕ್ಕೆ ಚಾನ್ಸ್ ಇಲ್ಲ ಮತ್ತು ಡಿ ಅಂತೂ ಆಗೋಕ್ಕೆ ಚಾನ್ಸ್ ಇಲ್ಲ. ಇನ್ನು ಎರಡೇ ಆಪ್ಷನು ಎ ಮತ್ತು ಸಿಯಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಮೂರನೇ ಟಿಪ್ ಏನು ಅಂದರೆ, ಕೆಲವು ಆಪ್ಷನ್ಗಳಿದೆ, ಅದು ಗೋಲ್ಡನ್ ರೂಲ್ ಆಪ್ಷನ್ ಅಂತ. ಅಲ್ಲಿ ಅದು ಬಂದರೆ ನೀವು ಪಕ್ಕ ಕಣ್ಣು ಮುಚ್ಕೊಂಡು ಹಾಕ್ಬೋದು, ಅದ್ರ ಚಾನ್ಸಸ್ ಹೈ ಇರುತ್ತೆ. ಆ ಆಪ್ಷನ್ಗಳು ಯಾವುವು ಅಂದರೆ, ಆಪ್ಷನ್ ಸಚ್ ಆಸ್ ಆಲ್ ಆಫ್ ದಿ ಅಬೋವ್, ನನ್ ಆಫ್ ದಿ ಅಬೋವ್ ಆರ್ ಎನಿ 2 ಆಪ್ಷನ್ ಆರ್ ಕರೆಕ್ಟ್. ಈಗ ಈ ಥರ ಆನ್ಸರ್ಗಳು ಕ್ವಶನ್ನು ಆಪ್ಷನಲ್ಲಿ ಬಂದರೆ ನೀವು ಕಣ್ಣು ಮುಚ್ಕೊಂಡು ಹೋಗಿ ಇದೇ ಆನ್ಸರು 70 to 75% ಪ್ರೂವ್ ಆಗಿದೆ, ಇದೇ ಆನ್ಸರು. ಅದಕ್ಕೋಸ್ಕರ ನೀವು KCETಲಿ ಇದನ್ನು ಫಾಲೋ ಮಾಡಿ. ಯಾವಾಗ ಫಾಲೋ ಮಾಡೋದು ಅಂತ ಪ್ರಿಕಾಷನ್ ಹೇಳ್ತೀನಿ ನೋಡಿ. ನಿಮಗೆ ಯಾವ್ಯಾವ ಈಸಿ ಕ್ವಶನ್ ಗೊತ್ತೋ ಅವನ್ನು ಸಾಲ್ವ್ ಮಾಡಿ. ಆಮೇಲೆ ನಿಮಗೆ ಎಕ್ಸಾಮಿನೇಷನಲ್ಲಿ ಹೇಗೆ ಶೆಡ್ಯೂಲ್ ಮಾಡಬೇಕು ಅಂತ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕಮೆಂಟ್ ಮಾಡಿ, ನಾನು ಅದಕ್ಕೂ ವಿಡಿಯೋ ಮಾಡ್ತೀನಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡಿ. ಇದು ಗೋಲ್ಡನ್ ಆಪ್ಷನ್ಗಳು ಮತ್ತು ಈ ಆಪ್ಷನ್ಗಳನ್ನ ಬಳಸಿ ನೀವು
ಆ ಗೆಸ್ ವರ್ಕನ್ನು 100% ಆಗಿ ಅಚೀವ್ ಮಾಡ್ಬೋದು.